ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾಂಪೌಂಡ್ ಕಾರ್ನರ್ ಕನ್ನಡ ಚಾನಲ್. ಇವತ್ತು ನಾವು ಒಂದು ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಅದರದ್ದು ಇವತ್ತು ನಿಮಗೆ ಕ್ವಾರ್ಟರ್ಲಿ 3 ರಿಸಲ್ಟ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ನೋಡೋಣ ನಂಬರ್ಸ್ ಹೇಗಿದೆ. ಸೊ ಕಂಪನಿ ಹೆಸರು ನೀವು ಇಲ್ಲಿ ನೋಡ್ಬೋದು ಗೆಳೆಯರೆ, ಅದು ತೇಜಸ್ ನೆಟ್ವರ್ಕ್ಸ್ ಲಿಮಿಟೆಡ್ ಅಂತೇಳಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಇದೊಂದು ನಿಮಗೆ ಟಾಟಾ ಗ್ರೂಪಿಗೆ ಬಿಲಾಂಗ್ ಆಗಿರೋ ಒಂದು ನೆಟ್ವರ್ಕ್ ಕಂಪನಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಸೊ ನೋಡೋಣ ಇವತ್ತು ಈ ಕಂಪನಿದು ನಂಬರ್ಸ್ ಹೇಗಿದೆ ಅಂತೇಳಿ. ಸೊ ಇಲ್ಲಿ ಫಸ್ಟ್ ಸೀಕ್ವೆನ್ಸ್ ನೋಡ್ಬೋದು. ಇದು ನಿಮಗೆ ಇಯರ್ ಆನ್ ಇಯರ್ ನಿಮಗೆ ಸೀಕ್ವೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಇದು ನಿಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ರೆವೆನ್ಯೂ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಈ ಕ್ವಾರ್ಟರಲ್ಲಿ ನೀವು ರೆವೆನ್ಯೂ ನೋಡ್ಬೋದು, 314 ಕೋಟಿಯ ರೆವೆನ್ಯೂ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಅದು ಒಂದು ವರ್ಷ ಹಿಂದೆ ನಿಮಗೆ 2655 ಕೋಟಿ ಇತ್ತು. ಸೊ 2655ರಿಂದ ಕಂಪನಿ ರೆವೆನ್ಯೂ ನಿಮಗೆ ತುಂಬ ಕೆಳಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೀವು ನೋಡ್ಬೋದು, ಸ್ವಲ್ಪ ನಿಮಗೆ ರೆವೆನ್ಯೂಲಿ ಜಂಪ್ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಕೆಳಗೆ ನೋಡೋದಾದರೆ ಕಂಪನಿದು ಖರ್ಚು ಎಷ್ಟಾಗಿದೆ ಅಂತೇಳಿ ಸ್ವಲ್ಪ ಚೆಕ್ ಮಾಡೋಣ. ಇಲ್ಲಿ ನೋಡ್ಬೋದು, ಒಂದು ವರ್ಷ ಹಿಂದೆ ನಿಮಗೆ ಕಂಪನಿದು ಖರ್ಚಿತ್ತು 2444 ಕೋಟಿ. ಅದು ಈ ಕ್ವಾರ್ಟರಲ್ಲಿ ನೀವು ನೋಡ್ಬೋದು 617 ಕೋಟಿವರೆಗೆ ನಿಮಗೆ ಖರ್ಚು ಕಡಿಮೆ ಆಗೋದು ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಾದರೆ 740ರಿಂದ 617 ಕೋಟಿ ಅಷ್ಟು ನಿಮಗೆ ಖರ್ಚು ಆಗಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸಹ ಕಂಪನಿದು ಖರ್ಚು ನಿಮಗೆ ಕೆಳಗೆ ಹೋಗೋದು ನೋಡಲಿಕ್ಕೆ ಸಿಗ್ತಾ ಇದೆ. ಈ ನಂತರ ನಿಮಗೆ ಕಂಪನಿದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಲಿಕ್ಕೆ ಸಿಗ್ತದೆ. ಸೊ ಟ್ಯಾಕ್ಸ್ ಎಲ್ಲ ಕೊಟ್ಟಾದ ನಂತರ ನೀವು ಇಲ್ಲಿ ನೋಡ್ಬೋದು ಫೈನಲ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತೇಳಿ. ಸೊ ಈ ಸಲ ಕ್ವಾರ್ಟರಲ್ಲಿ ಕಂಪನಿ ಲಾಸ್ನ ಪೋಸ್ಟ್ ಮಾಡೋದು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ 196 ಕೋಟಿಯ ಲಾಸ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಒಂದು ಕ್ವಾರ್ಟರ್ನ ಹಿಂದೆ 307 ಕೋಟಿಯ ನಿಮಗೆ ಲಾಸ್ ನೋಡಲಿಕ್ಕೆ ಸಿಗ್ತಾ ಇತ್ತು. ಹಾಗೆ ಒಂದು ವರ್ಷ ಹಿಂದೆ 165 ಕೋಟಿಯ ಪ್ರಾಫಿಟ್ ಇತ್ತು. ಸೊ ಪ್ರಾಫಿಟಿಂದ ಕಂಪನಿ ನಿಮಗೆ ಲಾಸ್ ಸೈಡಲ್ಲಿ ಬರೋದು ನೋಡಲಿಕ್ಕೆ ಸಿಗ್ತಾ ಇದೆ ಇಯರ್ ಆನ್ ಇಯರಲ್ಲಿ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಸಹ ನಿಮಗೆ ಕಂಪನಿಯಲ್ಲಿ ಲಾಸ್ ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿದೆ, ಬಟ್ ಸ್ಟಿಲ್ ಕಂಪನಿ ಲಾಸಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಕಂಪನಿ ಕೆಲವು ಕಾಮೆಂಟ್ರಿ ಕೊಟ್ಟಿದ್ದಾರೆ. ಸೊ ಅವರು ಹೇಗೆ ಬಿಸ್ನೆಸ್ ಮಾಡಿದ್ದಾರೆ ಏನಂತೇಳಿ ಇಲ್ಲಿ ನೀವು ನೋಡ್ಬೋದು. ಕಂಪನಿಯ ನಿಮಗೆ CEO ಕೆಲವು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲಿ ಆರ್ಡರ್ ಸಿಕ್ಕಿದೆ, ಯಾವ ಆರ್ಡರ್ಸ್ ಇದೆ, ಸೊ ಇದೆಲ್ಲ ನಿಮಗೆ ನೋಡಲಿಕ್ಕೆ ಇಲ್ಲಿ ಸಿಗ್ತಾ ಇದೆ. ಸೊ ಇದನ್ನು ನೀವು ಬೇಕಾದರೆ ಇಲ್ಲೇ ನೀವು ಓಡ್ಬೋದು. ನೀವು ಓದಿದಾಗ ನಿಮಗೆ ಮೋಸ್ಟ್ ಆಫ್ ದ ಡೀಟೇಲ್ಸ್ ನಿಮಗೆ ಸಿಗ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಅವರಿಗೆ ಅಡಿಷನಲ್ ಪ್ಯಾಕೇಜಸ್ ಫಾರ್ ಭಾರತ್ ನೆಟ್ ಅಂತೇಳಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಡೆಲ್ಲಿ ಮುಂಬೈ ರೈಲ್ವೆ ಕಾರಿಡಾರಲ್ಲಿ ಸಹ ಅವರಿಗೆ ಸ್ವಲ್ಪ 5G RAN ಸಪ್ಲೈಯರಲ್ಲಿ ಸ್ವಲ್ಪ ಆರ್ಡರ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಎಕ್ಸ್ಪಾನ್ಷನ್ ಆರ್ಡರ್ಸ್ ಸಿಕ್ಕಿದೆ. ಸೊ ಇದೆಲ್ಲ ನಿಮಗೆ ಕಂಪನಿದು ಬೆನಿಫಿಟ್ಸಿಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಆದರೆ ನೀವು ನೋಡೋದಾದರೆ ಕಂಪನಿದು ರೆವೆನ್ಯೂ ಮಾತ್ರ ತುಂಬ ಕಡಿಮೆ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಮತ್ತು ಪ್ಲಸ್ ಇಯರ್ ಆನ್ ಇಯರ್ ಸಹ. ಸೊ ಇದು ನಿಮಗೆ ಒಂದು ರೆಡ್ ಫ್ಲ್ಯಾಗ್ ಅಂತ ಹೇಳ್ಬೋದು. ಪ್ಲಸ್ ಪ್ರಾಫಿಟೇಬಲ್ ಇದ್ದ ಕಂಪನಿ ನಿಮಗೆ ಲಾಸ್ ಬರೋದು ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಕಂಪನಿದು ಶೇರ್ ಪ್ರೈಸನ್ನು ನೀವು ಇಲ್ಲಿ ನೋಡ್ಬೋದು ಗೆಳೆಯರೆ. ಶೇರ್ ಪ್ರೈಸ್ ಇವತ್ತು ನೀವು ನೋಡ್ಬೋದು 5% ನಿಮಗೆ ಸ್ಟಾಕ್ ಕ್ರ್ಯಾಶ್ ಆಗೋದು ನೋಡಲಿಕ್ಕೆ ಸಿಗ್ತಾ ಇದೆ. ಈ ನಂಬರ್ಸ್ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದೆ. ಅಂದರೆ ನಮಗೆ ಮಂಡೇ ಮಾರ್ಕೆಟ್ ಓಪನ್ ಆದಾಗ ನೀವು ನೋಡ್ಬೋದು, ಇದು ನಿಮಗೆ ಇನ್ನೂ ಸಹ ಮೇ ಬಿ ಪ್ರೆಷರ್ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಯಾಕಂದರೆ ಕಂಪನಿ ಸೀದಾ ಪ್ರಾಫಿಟಿಂದ ಲಾಸ್ ಸೈಡ್ ಬರೋದು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಈಗ ನೀವು ನೋಡೋದಾದರೆ ಕಂಪನಿಯಲ್ಲಿ ಎಷ್ಟು ದಿನದ ಪ್ರೆಷರ್ ಇದೆ. ಸೊ ಒಂದು ವರ್ಷದ ಸ್ಟಾಕ್ ಪ್ರೈಸ್ ನೋಡಿದರೆ ಕಂಪನಿದು ಸ್ಟಾಕ್ ಪ್ರೈಸ್ 60% ನಿಮಗೆ ಕೆಳಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೂ ನೀವು ಮ್ಯಾಕ್ಸ್ ಹಾಕಿ ನೋಡೋದಾದರೆ ಸೊ ಎಕ್ಸಾಕ್ಟ್ ಅದರ ಟಾಪ್ ಸೈಡಿಂದ ಕೆಳಗೆ ನೋಡೋದಾದರೆ ನೀವು ಆಲ್ಮೋಸ್ಟ್ 70%ವರೆಗೆ ನಿಮಗೆ ಸ್ಟಾಕಲ್ಲಿ ಫಾಲ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಕಂಪನಿ ದಿನ ನಿಮಗೆ ಕೆಳಗೆ ಬರೋದು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಇದರದ್ದು ರೀಸನ್ ಏನಂದರೆ ಹೇಳಿದರೆ, ಕಂಪನಿ ಒಂದು ಟೈಮಲ್ಲಿ BSNL ಒಂದು ದೊಡ್ಡ ಆರ್ಡರ್ ಈ ಕಂಪನಿಗೆ ಸಿಕ್ತು. ಸೊ ಅದ ನಂತರ ಕಂಪನಿ ಆ ಥರ ಯಾವುದೋ ದೊಡ್ಡ ಆರ್ಡರ್ನ ಅವರು ತಗೊಳ್ಳಿಲ್ಲ. ಹಾಗಾಗಿ ಅವರಿಗೆ ಈ ಥರ ನಿಮಗೆ ಸ್ಟಾಕಲ್ಲಿ ಪ್ರೆಷರ್ ನೋಡಲಿಕ್ಕೆ ಸಿಗ್ತಾ ಇದೆ. ಕಂಪನಿಗೆ ಬಿಸ್ನೆಸ್ ನಡೀದಿಲ್ಲ ಅಂದರೆ, ಹೊಸ ಆರ್ಡರ್ ಸಿಗಲಿಲ್ಲ ಅಂದರೆ ನಿಮಗೆ ಸ್ಟಾಕ್ ಪ್ರೈಸಲ್ಲಿ ಈ ಥರ ನಿಮಗೆ ಫಾಲ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಯಾವಾಗ ಆ ಕಂಪನಿದು ಆರ್ಡರ್ಸ್ ಬರ್ತದೆ, ಕಂಪನಿಗೆ ಕಂಟಿನ್ಯೂಸ್ ಆರ್ಡರ್ ಸಿಗ್ತಾ ಇರುತ್ತೆ, ಆಗ ನೀವು ಸ್ಟಾಕ್ ಪ್ರೈಸಲ್ಲಿ ಈ ಥರ ನಿಮಗೆ ರಿಕವರೀಸ್ ನೋಡಲಿಕ್ಕೆ ಸಿಗ್ತದೆ. ಆದರೆ ಯಾವಾಗ ಅದು ನಿಲ್ತದೆ, ಸೊ ಈ ಥರ ನಿಮಗೆ ಡೌನ್ಫಾಲ್ಸ್ ನೋಡಲಿಕ್ಕೆ ಸಿಗ್ತದೆ. ಈಗ ಕಂಪನಿದು ಓವರಾಲ್ ಸ್ವಲ್ಪ ಬಿಸ್ನೆಸ್ ನೋಡೋದಾದರೆ ನೋಡ್ಬೋದು, ಕಂಪನಿ ನಿಮಗೊಂದು 7400 ಕೋಟಿ ಒಂದು ಮಿಡ್ ಕ್ಯಾಪ್ ಕಂಪನಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಕಂಪನಿ ಸಹ ನಿಮಗೆ ಅದರ ಕ್ಯಾಟಗರಿಯಲ್ಲಿ ನೀವು ನೋಡ್ಬೋದು ನಂಬರ್ 2 ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಈ ಕಂಪನಿ ನಿಮಗೆ ಟೆಲಿಕಾಮ್ ಇಕ್ವಿಪ್ಮೆಂಟ್ಸಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅಂದರೆ ಈಗ
ಇಂಟರ್ನೆಟ್ ಹಾಕೋದಾದರೆ ನಿಮಗೆ ಕೇಬಲಿಂಗ್, ಅದರದ್ದು ಇಕ್ವಿಪ್ಮೆಂಟ್ಸ್, ನೆಟ್ವರ್ಕ್ ಇಕ್ವಿಪ್ಮೆಂಟ್ಸ್ ಅದೆಲ್ಲ ಇರ್ತದೆ. ಸೊ ಆ ಥರ ಕಂಪನಿ ಇದು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಆ ಬಿಸ್ನೆಸ್ಸಲ್ಲಿ ನಿಮಗೆ ಇವರು ನೋಡಲಿಕ್ಕೆ ಸಿಗ್ತಾರೆ. ನಂಬರ್ 1 ನಿಮಗೆ ITI ಕಂಪನಿ ನೋಡಲಿಕ್ಕೆ ಸಿಗ್ತದೆ. ಸೊ ಹಾಗೆ ಇಲ್ಲಿ ಕೆಳಗೆ ಕಂಪನಿದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ಕಂಪನಿದು ನೀವು ಪ್ರಾಫಿಟ್ಸ್ ನೋಡ್ಬೋದು. ಯಾವುದು ನಿಮಗೆ ಸ್ಟೇಬಲ್ ನೋಡಲಿಕ್ಕೆ ಸಿಗೋದಿಲ್ಲ. ಒಮ್ಮೆ ಪ್ರಾಫಿಟ್, ಒಮ್ಮೆ ಲಾಸ್, ಒಮ್ಮೆ ಒಳ್ಳೆ ಪ್ರಾಫಿಟ್ ಇಲ್ಲಿ ನೋಡ್ಬೋದು. ನಿಮಗೆ 237 ಕೋಟಿಯ ಲಾಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಆಮೇಲೆ 63 ಕೋಟಿ, 36 ಕೋಟಿ. ಸೊ ಲಾಸ್ಟ್ ಇಯರ್ ಕಂಪನಿದು ಬಿಸ್ನೆಸ್ ತುಂಬ ಚೆನ್ನಾಗಿ ನೋಡಲಿಕ್ಕೆ ಸಿಗ್ತಾಯಿತ್ತು. ನೀವು ನೋಡ್ಬೋದು 447 ಕೋಟಿಯ ನಿಮಗೆ ಪ್ರಾಫಿಟ್ ನೋಡಲಿಕ್ಕೆ ಸಿಕ್ಕಿದೆ ಲಾಸ್ಟ್ ಇಯರ್. ಯಾಕೆಂದರೆ ಈ ವರ್ಷ ಅದೇ ನಿಮಗೆ BSNL ಇದು ಅವ್ರಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ತು. ಹಾಗಾಗಿ ಅವರು ಅಷ್ಟೊಂದು ರೆವೆನ್ಯೂಲಿ ಜಂಪ್ ನೀವು ನೋಡ್ಬೋದು. ಪ್ರಾಫಿಟಲ್ಲಿ ಸಹ ನಿಮ್ಗೆ ಒಳ್ಳೆ ಜಂಪ್ ನೋಡಲಿಕ್ಕೆ ಸಿಗ್ತದೆ. ಸೊ ಯಾವಾಗ ಕಂಪನಿದು ಹೊಸ ಆರ್ಡರ್ಸ್ ಬರೋದಿಲ್ವೋ ಆಗ ನಿಮಗೆ ಈ ಥರ ಸ್ಟಾಕ್ ಪ್ರೈಸಲ್ಲಿ ನಿಮಗೆ ಫಾಲ್ ನೋಡಲಿಕ್ಕೆ ಸಿಗ್ತದೆ. ಹಾಗೆ ನೀವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ನೋಡ್ಬೋದು. ಆಲ್ಮೋಸ್ಟ್ 53% ಪ್ರಮೋಟರ್ ಹತ್ರ ಇದೆ, FIs ಹತ್ರ 6.44 ಇದೆ, DIs ಹತ್ರ 4.79% ನೋಡಲಿಕ್ಕೆ ಸಿಗ್ತದೆ. ಹಾಗೆ ಪಬ್ಲಿಕ್ ಹತ್ರ 34% ನೋಡಲಿಕ್ಕೆ ಸಿಗ್ತದೆ. ಯಾವಾಗ ಪ್ರೈಸಲ್ಲಿ ನಿಮಗೆ ರ್ಯಾಲಿ ನೋಡಲಿಕ್ಕೆ ಸಿಗ್ತದೆ ಆವಾಗ ನಿಮಗೆ ತುಂಬ ಪಬ್ಲಿಕ್ ಬರೋದು, ಆ ಸ್ಟಾಕಲ್ಲಿ ಬರೋದು ತುಂಬ ಸಹಜ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ ಗೆಳೆಯರೆ. ಚಾನಲ್ ಸಬ್ಸ್ಕ್ರೈಬ್ ಸಹ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಿಮಗೆ ನೆಕ್ಸ್ಟ್ ಯಾವ ಸ್ಟಾಕ್ ಬಗ್ಗೆ ಆ ವಿಡಿಯೋ ಬೇಕಂತ ಹೇಳಿ. ಇನ್ನೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.